ನೀನ್ ಎಷ್ಟು ದೊಡ್ಡ ತಪ್ಪು ಮಾಡ್ತಿದ್ದೆ ಗೊತ್ತಾ ಅಶ್ವಿನ್? ಅಫೆನ್ಸ್ ಕಣೋ ನೀನ್ ಮಾಡ್ತಿರೋದು. ನೋಡು, ನೀನು ಪ್ರಿಯಾನ ಕೊಲೆ ಮಾಡಿದ್ಯೋ ಇಲ್ವೋ ಅದು ಸೆಕೆಂಡ್ರಿ. ಆದ್ರೆ ಯಾರ ಕಣ್ಗೂ ಕಾಣಿಸ್ದೆ ಹೀಗೆ ಯಾರಿಗೂ ಕಮ್ಯುನಿಕೇಶನ್ಗೂ ಇಲ್ಲದೆ ತಪ್ಪಿಸ್ಕೊಂಡು ಓಡಾಡ್ತಿದ್ರೆ ಎಲ್ರು ನಿನ್ನ ಅಪರಾಧಿ ಅಂತಾನೆ ಕರೆಯೋದು. ನಾನು ಅಂತೀನಿ ಅಣ್ಣ. ಅಣ್ಣ, ಈಗ ನಾನೊಬ್ಬ ಅಣ್ಣ ಇದ್ದೀನಿ ಅಂತ ನೆನಪಾಯ್ತಾ ನಿನಗೆ? ಅಣ್ಣ ಅನ್ನೋದಕ್ಕಿಂತ ನಾನೊಬ್ಬ ಲಾಯರ್ ಕಣೋ. ನಿನ್ ಸಮಸ್ಯೆ ಏನು ಅಂತ ನನ್ನ ಹತ್ರ ಏನಾದ್ರು ಹೇಳ್ಕೊಬೋತಿತ್ತಲ್ಲ. ಅಣ್ಣ, ಧೈರ್ಯ ಸಾಲಿಲ್ಲ ನನಗೆ. ಹಾಸ್ಪಿಟ್ಲ್ಗೆ ಹೋಗಿ ಸುಳ್ಳು ಹೇಳ್ಬಿಟ್ಟು ಪ್ರಿಯಾನ ಕರ್ಕೊಂಡು ಹೋಗೋದಕ್ಕೆ ಧೈರ್ಯ ಆಯ್ತಾ ನಿನಗೆ? ಅಣ್ಣ, ಅದು ಸರಿ ಹೋಗ್ಲಿ ಬಿಡು. ಅಲ್ಲವತ್ತೇನಾಯ್ತು ಅಂತ ಹೇಳು. ಅಣ್ಣ, ಅದು ಪ್ರಿಯನ್ ಸಾಯಿಸಿದ್ ನೀನೇನಾ? ಹೌದಣ್ಣ. ಯಾಕೋ ಅವಳನ್ನ ಕೊಂದೆ? ಕಾರಣ ಏನಿತ್ತು? ಅಣ್ಣ, ಅವತ್ತು ನಾನು ಅದಕ್ಕೆ ನನ್ನ ಮಗುನ ಸಾಯಿಸಿದ್ರು ಅಂತ ಅನುಮಾನ ಪಡ್ತಿದ್ನಲ್ಲ, ಆಗ ನೀನೊಂದು ಮಾತು ಹೇಳಿದೆ, ನೆನಪಿದ್ಯಾ? ನಿನ್ನ ಮಗುನ ಸಾಯಿಸಿದ್ದು ಅದಕ್ಕೆ ಅಲ್ಲ, ಆದರೆ ಈ ಮನೇಲಿ ಬೇರೆ ಯಾರೋ ಇದ್ದಾರೆ, ಕಂಡಿಡಿ ಅಂತ. ನಾನು ಅದನ್ನು ಸೀರಿಯಸ್ ಆಗಿ ತಗೊಂಡು ಅವ್ರ ಹಿಂದೆ ಬಿದ್ದೆ. ಆಮೇಲೆ ಗೊತ್ತಾಯ್ತು ನನ್ನ ಮಗುನ ಸಾಯಿಸಿದ್ದು ಪ್ರಿಯಾ ಅಂತ. ಅದಕ್ಕೆ ನನ್ನ ಮಗುನ ಸಾಯಿಸಿದಕ್ಕೆ ಕಾರಣ ಏನೋ ಅದನ್ನ ನಾನು ತಿಳ್ಕೊಳ್ಳೇಬೇಕು ಅಂತ ಹಾಸ್ಪಿಟ್ಲ್ಗೆ ಹೋದೆ. ಆಮೇಲೆ ಅವಳನ್ನ ಅಲ್ಲಿಂದ ಒಂದು ಜಾಗಕ್ಕೆ ಕರ್ಕೊಂಡು ಹೋದೆ. ಆ ಜಾಗ ಒಂಥರ ಹಳೆಯ ಗೋಡನ್ ಥರ ಪಾಳು ಬಿದ್ದಿರೋ ಥರ ಇತ್ತು. ಇನ್ಫ್ಯಾಕ್ಟ್ ಆ ಜಾಗ ಯಾರ್ದು ಅಂತಲೂ ನನಗೆ ಗೊತ್ತಿರಲಿಲ್ಲ ಅಣ್ಣ. ಆಮೇಲೆ ಅವಳು ತನ್ನ ಖ್ಯಾತೆ ಎಲ್ಲ ತೆಗಿಯೋಕ್ಕೆ ಶುರು ಮಾಡಿದ್ಲು. ಅರ್ಜುನ್ ಅಣ್ಣನ ಮದುವೆಗೆ ಕರ್ಕೊಂಡು ಹೋಗೋದ್ ಬದಲು ಇಲ್ಲೇ ಯಾಕೆ ಕರ್ಕೊಂಡು ಬಂದಿದ್ಯಾ ಅಂತ ಕೂಗಾಡಿದ್ಲು. ಅದಾದ್ಮೇಲೆ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಭಯ ಆಯ್ತು ಅಣ್ಣ. ಅದಕ್ಕೆ ಆಚೆ ಓಡ್ಬಂದ್ಬಿಟ್ಟೆ. ಅವಳು ನಿಜವಾಗ್ಲೂ ಸತ್ತಿದ್ಲ? ಸರಿಯಾಗಿ ಗಮನಿಸಿದ್ಯಾ? ಅದು ಕಾಬ್ರಿಲಿ ಗೊತ್ತಾಗ್ಲಿಲ್ಲ ಅಣ್ಣ. ಎಷ್ಟೇ ಕರೆದ್ರೂ ತಿರುಗ್ತಿರ್ಲಿಲ್ಲ. ಅವಳಿಗೆ ಎಷ್ಟನೂ ಆಗ್ಲಿಲ್ಲ. ದಡ್ಡ ಕಣೋ ನೀನು. ಹೋಗ್ಲಿ, ಆ ಗೋಡೌನಲ್ಲಿ ಏನೇನಿತ್ತು ಅಂತ ಏನಾದ್ರೂ ನೆನಪಿದ್ಯಾ? ಅಲ್ಲೇನಾದ್ರೂ ಸಿಲಿಂಡರ್ ಇತ್ತಾ? ಸಿಲಿಂಡ್ರ? ಸಿಲಿಂಡ್ರು ನೆನಪಾಗ್ತಿಲ್ಲ ಅಣ್ಣ. ಅಲ್ಲಿಗೆ ನನ್ನ ಮನ ಕರೆಕ್ಟ್ ಆಗಿದೆ. ಸಿಲಿಂಡರ್ ಸ್ಫೋಟಕ್ಕೂ ನಿನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನೀನಲ್ಲಿಂದ ಹೋದ ಮೇಲೆ ಬೇರೆ ಯಾರೋ ಆ ಕೆಲಸ ಮಾಡಿ ನಿನ್ನ ಸಿಕ್ಕಾಕ್ಸೋದಕ್ಕೆ ಅಂತ ನೋಡ್ತಿದ್ದಾರೆ ಅಣ್ಣ. ಇವಾಗ ನೀನಲ್ಲಿಂದ ಬಂದ ಮೇಲೆ ಬೇರೆ ಯಾರ್ಯಾರು ಅಲ್ಲಿಗೆ ಹೋಗಿದ್ರು ಅಂತ ಕಂಡು ಹಿಡಿದ್ರೆ ನಿನ್ನ ನಾನು ಬಚಾವ್ ಮಾಡಬಹುದು. ಅಣ್ಣ, ನಿಜವಾಗ್ಲೂ ನಾನು ಬಚಾವ್ ಆಗ್ತೀನ? ಪ್ಲೀಸ್ ಅಣ್ಣ, ಹೆಂಗಾದ್ರೂ ಮಾಡಿ ನಾನು ಕಾಪಾಡ್ಬಿಡು ಪ್ಲೀಸ್. ಹೇಗಾದ್ರೂ ಮಾಡಿ ಕಾಪಾಡುವಂತ ಲಾಯರ್ ಅಲ್ಲಪ್ಪ ನಾನು. ಸತ್ಯದ ಪರವಾಗಿ ನ್ಯಾಯನ ಎತ್ತಿಡಿಯುವಂತ ಲಾಯರು. ಒಂದು ವೇಳೆ ಸತ್ಯ ಏನಾದ್ರೂ ನಿನ್ ಕಡೆ ಇದ್ರೆ, ನ್ಯಾಯದ ತಕ್ಕಡಿ ಏನಾದ್ರೂ ನಿನ್ ಕಡೆ ತೂಗಿದ್ರೆ ಖಂಡಿತವಾಗ್ಲೂ ನಿನ್ನ ನಿರಪರಾಧಿ ಅಂತ ಪ್ರೂವ್ ಮಾಡ್ತೀನಿ. ಅಣ್ಣ ಪ್ಲೀಸ್ ಅಣ್ಣ, ನಾನು ಯಾವ ತಪ್ಪು ಮಾಡಲ್ಲ, ಯಾರ ತಂಟೆಗೆ ಹೋಗಲ್ಲ, ನಿಯತ್ತಾಗಿ ಬದುಕ್ತೀನಿ. ಸರಿ, ನಾನು ಹೇಳ್ದಾಗ ಕೇಳು. ಖಂಡಿತವಾಗ್ಲೂ ನಿನ್ನ ಕಾಪಾಡ್ತೀನಿ. ಸರಿ ಆಯ್ತಣ್ಣ. ಲೊಕೇಶನ್ ಇಲ್ಲೇ ತೋರಿಸ್ತಾ ಇದೆ.
ಹುಚ್ಚು ಶುರುವಾಯ್ತು ಅನ್ಸುತ್ತೆ. ಇನ್ ಬಿಡೋ ಮಾತೇ ಇಲ್ಲ. ಹಲೋ, ನಾನ್ ಹೇಳಿದ ಸ್ಪಾಟಿಗೆ ಬಂದ್ರೇನ್ರಿ? ಅಡ್ರೆಸ್ ಸಿಗ್ತೇನ್ರಿ? ಹಾ, ಅಡ್ರೆಸ್ ಸಿಕ್ತು. ನಾನಿವಾಗ ಇಲ್ಲೇ ಇದ್ದೀನಿ. ನೀವೆಲ್ಲಿದ್ದೀರಾ? ನಾನು ಅಲ್ಲಿಲ್ರಿ. ಮನೆಗ್ ಬಂದು ನಾನ್ ನಿಮ್ಮನ್ ಬಕ್ರ ಮಾಡ್ಲಿಕ್ಕತ್ತೀನ್ರಿ. ನನ್ನ ಕ್ಷಮ್ಸ್ರಿ ಅವ್ವ. ನಾನು ಗಂಡ ಮಕ್ಳಿಗೆ ಬಕ್ರಿ ಅದೇ ಜ್ವಾಳದ ರೊಟ್ಟಿ ಗೊತ್ತಲ್ರಿ, ಅದನ್ ಮಾಡ್ಲಿಕ್ಕತ್ತೀನ್ರಿ. ಅಲ್ಲ, ನೀವಿಲ್ಲಿದ್ದೀರಾ ಅನ್ಕೊಂಡ್ ನಾನು ಇಲ್ಲಿಗೆ ಬಂದ್ರೆ ಇಲ್ಲಿ ನೀವು ಇಲ್ಲ, ಮಗುನೂ ಇಲ್ಲ. ನಿಮಗ್ ಲಗುನ್ ಬನ್ರಿ ಅಂದ್ರ ಅರ್ಧ ತಾಸಾದ್ರೂ ಬರೋದ್ ಬಿಡ್ಬೇಡ್ರಿ ನೀವು? ಈ ಟ್ರಾಫಿಕ್ ಅಲ್ಲಿ ಬರೋದಕ್ಕೆ ಸಮಯ ಬೇಕಲ್ವಾ? ಹಾಗ್ ನೋಡಿದ್ರೆ ನಾನ್ ಬೇಗನೆ ಬಂದಿದ್ದೀನಿ. ಅಲ್ಲಿ ನನ್ಗೂ ಒಬ್ಳೆ ಕಾದು ಸಾಕಾತ್ರಿ. ನನ್ ಗಂಡ ಬೇರೆ ಫೋನ್ ಮೇಲ್ ಫೋನ್ ಮಾಡಿ ಹಸ್ವೈತೈತಿ ಅಂತ ತಲೆ ತಿನ್ಬಿಟ್ಟ. ಅದಕ್ಕೆ ಮನೆಗ್ ಬಂದ್ಬಿಟ್ಟೇರಿ. ಅಲ್ಲ, ಮತ್ತೆ ನನ್ ಮಗು ಕಥೆ ಏನು? ಅಲ್ಲೇ ಅಕ್ಪಕ್ದವ್ರನ್ನ ವಿಚಾರಿಸ್ರಿ. ಕೆಂಪಟ್ಟೆ ಹಾಕಿದ್ರು ರೀ, ಅವ್ರ ಕೈಲೇ ಮಗು ಇತ್ತು ರೀ, ನಾನೇ ನೋಡಿದೀನಿ. ಅದು ನಿಮ್ದೇ ಮಗು, ತುಂಬಾ ಚಂದ ಇದೆ. ಎತ್ಕೊಂಡು ಮುದ್ದಾಡೋಣ ಅನ್ನಿಸ್ತಿತ್ತು ರೀ. ನೀವ್ ಅಲ್ಲೇ ವಿಚಾರಿಸ್ತಿರ್ರಿ, ಇನ್ನೊಂದ್ 5-10 ನಿಮಿಷದಲ್ಲಿ ಅಡಿಗೆ ಕೆಲ್ಸ ಎಲ್ಲ ಮುಗ್ದೋಗ್ಬಿಡತ್ತೆ ರೀ. ಹೆಂಗೋ ನಾನ್ ಮತ್ತೆ ಬರ್ಬೇಕು, ಅಲ್ಲೇ ಕೆಲ್ಸ ಐತ್ರಿ. ಹಂಗೆ ನಿಮ್ಮನ್ನ ಭೇಟಿ ಆಗ್ತೀನ್ರಿ. ಸರಿ ಆಯ್ತು.